ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಶಿವ ಇದಂತ ಪಕ್ಷಾಂತರ, ಚುನಾವಣೆಗೊಂದು ಪಕ್ಷ, ವರ್ಷಕ್ಕೊಬ್ಬ ನಾಯಕ. ಮಾಜಿ ಶಾಸಕರ ಪಕ್ಷಾಂತರ ಪರ್ವದ ವಿಶೇಷ. ಜೆಡಿಎಸ್ ತೊರೆದಿರುವುದು ನಾಯಕರು ಮಾತ್ರ, ಕಾರ್ಯಕರ್ತರು ಪಕ್ಷದಲ್ಲೇ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ, ನಗರಸಭಾ ಸದಸ್ಯ ಮಟ್ಟಮಪ್ಪ ಸ್ಪಷ್ಟನೆ. ಚಿಂತಾಮಣಿಯಲ್ಲಿ ಕೋಲಾರ ಮೈತ್ರಿ ಮುಖಂಡರ ಸಭೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ, ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಲು ಮನವಿ. ಚಿಕ್ಕಬಳ್ಳಾಪುರದ ಧರ್ಮರಾಯ ಕರಗ ಅದ್ದೂರಿ, ಮೂಗಿದ ಹಸಿ ಕರಗ ಮಹೋತ್ಸವಕ್ಕೆ ಸಿದ್ಧತೆಗಳು ಪೂರ್ಣ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ದಿನ ಸಮೀಪಿಸುತ್ತಿದ್ದಂತೆ ದೇಶದಾದ್ಯಂತ ಪಕ್ಷಾಂತರ ಪರ್ವ ಜೋರಾಗಿಯೇ ನಡೆಯುತ್ತಿದೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹಾರುವುದು ಸಾಮಾನ್ಯವಾಗಿದೆ. ಆದರೆ ಗೆದ್ದೆತ್ತಿನ ಬಾಲ ಹಿಡಿಯೋ ನಾಯಕರೊಬ್ಬರು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. ಅವರು ಚುನಾವಣೆಗೊಂದು ಪಕ್ಷದಲ್ಲಿರ್ತಾರೆ. ಅದರಲ್ಲೂ ದಿನ ಬೆಳಗಾದ್ರೆ ಪಕ್ಷಾಂತರ ಮಾಡೋದು ಇವರ ಸ್ಟೈಲ್. ಹಾಗಾದ್ರೆ ಯಾರು ಆ ಗೆದ್ದೆತ್ತಿನ ಬಾಲ ಹಿಡಿಯೋ ನಾಯಕ ಅಂತೀರಾ? ನೀವೇ ನೋಡಿ. ಇಲ್ಲಿ ಕೂತು ಮಾತಾಡ್ತಾ ಇದ್ದಾರಲ್ಲ, ಇವರು ಶಿವಾನಂದ್, ಮಾಜಿ ಶಾಸಕರು. ಚಿಕ್ಕಬಳ್ಳಾಪುರ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿತ್ತಲ್ಲ, ಆಗ ಪಕ್ಷೇತರರಾಗಿ ಸ್ಪರ್ಧಿಸಿ ನಾಯಕರೊಬ್ಬರ ಬೆಂಬಲದಿಂದ ಗೆದ್ದು ಅದೇ ನಾಯಕರನ್ನ ದೂರ ಮಾಡಿದ ಮಹಾನ್ ಪಕ್ಷಾಂತರ ನಾಯಕ. ಇವರ ಪಕ್ಷಾಂತರ ಗುಣ ಕಂಡ ಚಿಕ್ಕಬಳ್ಳಾಪುರದ ಜನತೆ ಒಂದೇ ಸಲಕ್ಕೆ ಅವರನ್ನ ಸಾಕು ಮಾಡಿದ್ರು. ಅವರ ಪಕ್ಷಾಂತರ ಪರ್ವ ಮಾತ್ರ ನಿಂತಿಲ್ಲ. ಹಾಗಾದ್ರೆ ಈ ಶಿವಾನಂದ್ ಅವರ ರಾಜಕೀಯ ಪಕ್ಷಾಂತರ ಪರ್ವ ಒಮ್ಮೆ ನೋಡುವುದಾದ್ರೆ, ಇವರು ಮೊದಲ ಬಾರಿಗೆ ಆಗಿನ ಚಿಕ್ಕಬಳ್ಳಾಪುರ ಪುರಸಭೆಯಾಗಿತ್ತಲ್ಲ, ಆಗ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಪುರಸಭೆಗೆ ಸ್ಪರ್ಧಿಸಿ ಪರಾಭವಗೊಳ್ಳುವ ಮೂಲಕ ಇವರ ರಾಜಕೀಯ ಜೀವನ ಆರಂಭವಾಗಿದೆಯಂತೆ. ನಂತರ 1994ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಎದುರಾಯ್ತಲ್ಲ, ಆಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಇವರಿಗೆ ಆಗಿನ ಪ್ರಮುಖ ನಾಯಕರಾಗಿದ್ದ ಕೆಬಿ ಪೆಳ್ಳಪ್ಪ ಅವರು ಬೆಂಬಲವನ್ನು ನೀಡಿದ್ರಂತೆ. ಇದೇ ಕಾರಣಕ್ಕೆ ಶಿವಾನಂದ್ ಅವರು 1994ರ ವಿಧಾನಸಭಾ ಚುನಾವಣೆಯಲ್ಲಿ ಪೇಪರ್ ಮುನಿಯಪ್ಪ ವಿರುದ್ಧ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪಕ್ಷೇತರ ಶಾಸಕರಾಗಿ ಗೆದ್ದ ಶಿವಾನಂದ್ ಅವರು ಜನತಾದಳ ಸರ್ಕಾರದಲ್ಲಿ ಸೇರಿದ್ರು. ಆಗಿನ ಜೆಎಚ್ ಪಾಟೀಲ್ ಸರ್ಕಾರದ ಅವಧಿಯಲ್ಲಿ ಜನತಾದಳ ಇಬ್ಬಾಗವಾಯ್ತಲ್ಲ, ಆಗ ಹಾಲಿ ಶಾಸಕರಾಗಿದ್ದ ಶಿವಾನಂದ್ ಅವರು ಲೋಕಶಕ್ತಿ ಪಕ್ಷ ಸೇರ್ತಾರೆ. 1999ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಶಕ್ತಿ ಪಕ್ಷದಿಂದ ಸ್ಪರ್ಧಿಸಿ ಅನಸೂಯಮ್ಮ ವಿರುದ್ಧ ಸೋಲನ್ನು ಅನುಭವಿಸುತ್ತಾರೆ. ನಂತರ 2004ರಲ್ಲಿ ಲೋಕಶಕ್ತಿ ತೊರೆದು ಜೆಡಿಎಸ್ ಸೇರಿದ ಶಿವಾನಂದ್ ಜೆಡಿಎಸ್ನಿಂದಲೇ ಸ್ಪರ್ಧೆ ಮಾಡಿ ಆಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಎಸ್.ಎಂ. ಮುನಿಯಪ್ಪ ವಿರುದ್ಧ ಸೋಲನ್ನು ಅನುಭವಿಸುತ್ತಾರೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಮೀಸಲು ಕ್ಷೇತ್ರ ಹೋಗಿ ಸಾಮಾನ್ಯ ಕ್ಷೇತ್ರವಾಗಿ ಬದಲಾಗುತ್ತೆ. ಹಾಗಾಗಿ 2008ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಕೆಪಿ ಬಚ್ಚೇಗೌಡರನ್ನ ಬೆಂಬಲಿಸದೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಜಿಎಚ್ ನಾಗರಾಜ್ ಪರ ಮತಯಾಚನೆ ಮಾಡುತ್ತಾರೆ. ಆದರೆ ಆಗ ಕೆಪಿ ಬಚ್ಚೇಗೌಡ ಅವರು ಜೆಡಿಎಸ್ ಶಾಸಕರಾಗಿ ಆರಿಸಿ ಬರ್ತಾರೆ. ನಂತರ 2013ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸುಧಾಕರ್ ಅವರ ಪರ ಪ್ರಚಾರ ನಡೆಸುವ ಮೂಲಕ ತಮ್ಮ ಪಕ್ಷಾಂತರ ಪರ್ವ ಮುಂದುವರಿಸುತ್ತಾರೆ. ಇನ್ನು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಪಕ್ಷಾಂತರದತ್ತ ಮುಖ ಮಾಡದ ಶಿವಾನಂದ್ 2019ರಲ್ಲಿ
ಉಪಚುನಾವಣೆ ಎದುರಾಯ್ತಲ್ಲ, ಆಗ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಸುಧಾಕರ್ ಅವರಿಂದ ದೂರವಾಗಿ ಕಾಂಗ್ರೆಸ್ ಬೆಂಬಲಿಸುತ್ತಾರೆ. ಆದರೆ ಒಂದೇ ರಾತ್ರಿಯಲ್ಲಿ ಕಾಂಗ್ರೆಸ್ ತೊರೆದು ಮತ್ತೆ ಸುಧಾಕರ್ ವಲಯ ಪ್ರವೇಶ ಮಾಡ್ತಾರೆ. ಇಲ್ಲಿಗೆ ಮುಗಿಯದ ಇವರ ಪಕ್ಷಾಂತರ ಪರ್ವ ಇತ್ತೀಚೆಗಷ್ಟೇ ನಡೆಯಿತಲ್ಲ, 2023ರ ವಿಧಾನಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಈಶ್ವರ್ ಪರ ಮತಯಾಚನೆ ಮಾಡ್ತಾರೆ. ಅವರು ಕಾಂಗ್ರೆಸ್ ಸೇರಿ 1 ವರ್ಷ ಕಳೆಯುವುದಕ್ಕೂ ಮುನ್ನವೇ, ಅಂದರೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಈಗ ಮತ್ತೆ ಬಿಜೆಪಿ ಸೇರುವ ಮೂಲಕ ಪಕ್ಷಾಂತರ ಪರ್ವ ಮುಂದುವರಿಸಿದ್ದು, ಇದು ಚಿಕ್ಕಬಳ್ಳಾಪುರ ಜನತೆಗೆ ಉತ್ತಮ ಮನರಂಜನೆಯಾಗಿ ಪರಿಣಮಿಸಿದೆ. ಇದಕ್ಕೆ ಕಾರಣ ಅವರ ಮಾತುಗಳೇ ಆಗಿರುವುದು ವಿಶೇಷ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಘೋಷಣೆಗೂ ಮೊದಲು ಸುದ್ದಿಗೋಷ್ಠಿ ನಡೆಸಿದ್ದ ಶಿವಾನಂದ್ ಮೊಯ್ಲಿ ಅವರನ್ನ ಕಾಳಿದಾಸರಿಗೆ ಹೋಲಿಸಿದ್ರು. ಅಲ್ಲಿಗೆ ಸುಮನಾಗದ ಅವರು ವೀರಪ್ಪ ಮೊಯ್ಲಿ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಕೊಂಡಾಡಿದ್ರು. ದೇಶಕ್ಕೆ ಕಾಂಗ್ರೆಸ್ ಒಂದೇ ಮಾರ್ಗ ಎಂದು ಹೇಳಿದ್ರು. ಇನ್ನು ಕೇವಲ 2 ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಇದೇ ಶಿವಾನಂದ್ ಅಂದರಿ ಬಂಧುವಯ್ಯ ಈ ರಕ್ಷಾ ರಾಮಯ್ಯ ಎಂದು ಹೇಳುವ ಮೂಲಕ ತಮ್ಮ ಹಾಸ್ಯ ಪ್ರಜ್ಞೆಯನ್ನ ಪ್ರದರ್ಶಿಸಿದ್ರು. ಆದರೆ ದಿನ ಬೆಳಗಾಗುವಷ್ಟರಲ್ಲಿ ಮತ್ತೆ ಸುಧಾಕರ್ ಪಕ್ಕ ಸೇರಿರುವ ಈ ಶಿವಾನಂದ್ ಅವರ ಬಗ್ಗೆ ಚಿಕ್ಕಬಳ್ಳಾಪುರದ ಜನತೆ ಹಾಸ್ಯ ಚಟಾಕೆ ಹಾಕುತ್ತಿರುವುದಂತೂ ಸುಳ್ಳಲ್ಲ. ಇಲ್ಲಿ ಹೇಳಲೇಬೇಕಾದ ಮತ್ತೊಂದು ವಿಚಾರವೆಂದರೆ, ಈ ಶಿವಾನಂದ್ ಅವರ ಪಕ್ಷಾಂತರ ಪರ್ವದಿಂದ ರೋಸಿ ಹೋಗಿರುವ ಅವರ ಪುತ್ರನೇ ಈಗ ತಂದೆಯ ವಿರುದ್ಧ ನಿಂತಿರುವುದು. ಮಾಜಿ ಶಾಸಕ ಪುತ್ರ MS ಸಂದೀಪ್ ಚಕ್ರವರ್ತಿ ವಕೀಲರಾಗಿದ್ದು, ರಾಜ್ಯ ಕಾನೂನು ಮತ್ತು ಮಾಹಿತಿ ಹಕ್ಕು ವಿಭಾಗದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ. ಇಂತಹ ಸಂದೀಪ್ ಚಕ್ರವರ್ತಿ ತಮ್ಮ ತಂದೆಯವರು ಬಿಜೆಪಿ ಸೇರಿದ್ರು ತಾವು ಕಾಂಗ್ರೆಸ್ನಲ್ಲಿಯೇ ಮುಂದುವರಿಯುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಮಗನ ಮತವೇ ಪಡೆಯಲಾರದ ನಾಯಕ ಎಷ್ಟೊಂದು ಬಾರಿ ಪಕ್ಷಾಂತರ ಮಾಡಲು ಕಾರಣವೇನು ಎಂಬುದಕ್ಕೆ ಆ ಶಿವನೇ ಉತ್ತರಿಸಬೇಕು. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಪಕ್ಷದ ಪರ ಇರುವ ಈ ಮಹಾ ನಾಯಕನ ಮಾತು ನಂಬಿ ಅದು ಯಾರು ಮತ ಹಾಕಲಿದ್ದಾರೆ ಎಂಬುದನ್ನು ಅದೇ ಶಿವ ಹೇಳಬೇಕು. ಇವರ ಪಕ್ಷಾಂತರ ಪರ್ವಕ್ಕೆ ಸ್ವತಃ ಮಗನೇ ಸೆಡ್ಡು ಹೊಡೆದಿರುವಾಗ ಇವರ ಹಿಂದೆ ಇರುವ ಮತದಾರರು ಯಾರು ಎಂಬುದು ಮಾತ್ರ ನಿಗೂಢವಾಗಿಯೇ ಇದ್ದು, ಇಂತಹ ನಾಯಕನಿಂದ ಪಕ್ಷಗಳಿಗೆ ಆಗುವ ಉಪಯೋಗವಾದರೂ ಏನು ಎಂದು ಚಿಕ್ಕಬಳ್ಳಾಪುರದ ಜನತೆ ಪ್ರಶ್ನೆ ಮಾಡುತ್ತಿದ್ದಾರೆ. ಚುನಾವಣೆಗೊಂದು ಬಾವುಟ ಬದಲಿಸುವ ಮಾಜಿ ಶಾಸಕ ಶಿವಾನಂದ್ ಅವರು 2 ದಿನದ ಹಿಂದಿನವರೆಗೂ ಬಿಜೆಪಿ ವಿರುದ್ಧ ಕೆಂಡ ಕಾರುತ್ತಿದ್ದು, ಒಂದೇ ದಿನದಲ್ಲಿ ಹೆಗಲ ಮೇಲಿನ ಶಲ್ಯ ಬದಲಿಸಿ ಕೇಸರಿ ಪಡೆ ಸೇರಿದ್ದಾರೆ. ಅಷ್ಟೇ ಅಲ್ಲ, ಗುರುವಾರ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಡೆಸಿದ ರೋಡ್ ಶೋದಲ್ಲಿಯೂ ಭಾಗವಹಿಸಿ ಸೂರ್ಯ ಚಂದ್ರರ ಜೊತೆಗೆ ಸುಧಾಕರ್ ಅವರು ದೇವರು ಎಂದು ಹೇಳುವ ಮೂಲಕ ತಮ್ಮ ಮಾತಿನ ವರಸೆ ಆರಂಭಿಸಿದ್ದಾರೆ. ಮುಂದೆ ಯಾವ ಪಕ್ಷ ಸೇರಲಿದ್ದಾರೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡರಾಗಿದ್ದ ಕೆಪಿ ಬಚ್ಚೇಗೌಡ ಅವರು ಇತ್ತೀಚೆಗಷ್ಟೇ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದರು. ಇದಕ್ಕೆ ಕಾರಣ ಜೆಡಿಎಸ್ ವರಿಷ್ಠರ ನಡವಳಿಕೆ ಮತ್ತು ಮೈತ್ರಿ ಅಭ್ಯರ್ಥಿ ಹೇಳಿಕೆ ಎಂದು ಅವರು ಹೇಳಿದ್ದರು. ಆದರೆ ಜೆಡಿಎಸ್ ನಗರಸಭಾ ಸದಸ್ಯ ಮಠಮಪ್ಪ ಇಂದು ಬಚ್ಚೇಗೌಡರಿಗೆ ತಿರುಗೇಟು ನೀಡಿದ್ದಾರೆ. ಮಾತ್ರವಲ್ಲ, ನಾಯಕರು ಮಾತ್ರ ಪಕ್ಷ ತೊರೆದಿದ್ದಾರೆ, ಕಾರ್ಯಕರ್ತರು ಪಕ್ಷದೊಂದಿಗೆ ಇದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲದೆ ಕಾರ್ಯಕರ್ತರ ಮನೆಗೆ ತೆರಳಿ ಮೈತ್ರಿ ಅಭ್ಯರ್ಥಿಯ ಪರ ಮತಯಾಚನೆ ಮಾಡುವುದಾಗಿ ಅವರು ಘೋಷಿಸಿದ್ದಾರೆ. ಜೆಡಿಎಸ್ ನಗರಸಭಾ ಸದಸ್ಯ ಮಠಮಪ್ಪ ಪಕ್ಷ ಸಂಘಟಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದು, ನಾಯಕರು ಮತ್ತು ಅವರೊಂದಿಗೆ ಕೆಲ ಕಾರ್ಯಕರ್ತರು ಮಾತ್ರ ಕಾಂಗ್ರೆಸ್ ಸೇರಿರಬಹುದು. ಆದರೆ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಇನ್ನು ಪಕ್ಷದಲ್ಲಿಯೇ ಇದ್ದು, ಇಂತಹ ಮುಖಂಡರು ಮತ್ತು ಕಾರ್ಯಕರ್ತರ ಮನೆಗೆ ತೆರಳಿ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವೊಲಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾಜಿ ಪ್ರಧಾನಿ HD ದೇವೇಗೌಡರು
ದೇವೇಗೌಡರ ಮನೆಗೆ ಹೋದಾಗ ಸುಧಾಕರ್ ಅವರಿಗೆ ಬೆಂಬಲ ಕೊಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದು, ಮನೆಯಲ್ಲಿರು ಎಂದು ಕೇವಲವಾಗಿ ಮಾತನಾಡಿದ್ದಾರೆ ಎಂದು ಬಚ್ಚೇಗೌಡರು ಆರೋಪಿಸಿದ್ದಾರೆ. ಆದರೆ ದೇವೇಗೌಡ ಅವರು ಹೇಳಿರುವುದು, ಹಿಂದೆ ಯಾವ ರೀತಿ ಮನೆಯಲ್ಲಿದ್ದರೋ ಅದೇ ರೀತಿ ಮನೆಯಲ್ಲಿದ್ದು ತಟಸ್ಥರಾಗಿರುವಂತೆ ಪಕ್ಷದ ಕಾರ್ಯಕರ್ತರು ನಮ್ಮ ಆದೇಶವನ್ನ ಪಾಲಿಸುತ್ತಾರೆ ಎಂಬ ಅರ್ಥದಲ್ಲಿ ಎಂದರು. ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿ 2023ರ ಚುನಾವಣೆಯಲ್ಲಿ ಸಂಪನ್ಮೂಲ ಒದಗಿಸದೆ ಮೋಸ ಮಾಡಿದ್ರು ಎಂದು ಆರೋಪ ಮಾಡಿದ್ದಾರೆ. ಕುಮಾರಣ್ಣನವರು 2023ರ ಚುನಾವಣೆ 4 ತಿಂಗಳ ಮೊದಲೇ ಬಚ್ಚೇಗೌಡರು ಹಳ್ಳಿಗಳಿಗೆ ಭೇಟಿ ನೀಡಿದಾಗಿನಿಂದ ಅದರ ಎಲ್ಲ ಸಂಪೂರ್ಣ ಸಂಪನ್ಮೂಲದ ವೆಚ್ಚ ಭರಿಸಿದ್ದಾರೆ. ಚುನಾವಣೆ 4 ದಿನ ಇರುವವರೆಗೂ ಕುಮಾರಣ್ಣನವರೇ ವೆಚ್ಚ ಭರಿಸಿದ್ದು, ಚುನಾವಣೆ ಸಮಯಕ್ಕೆ ಸಂಪನ್ಮೂಲದ ಕೊರತೆಯಿಂದ ನೀಡಲಾಗಿಲ್ಲ. ಆದರೆ ಬಚ್ಚೇಗೌಡರು ಚುನಾವಣೆ ಎದುರಿಸಲಿಲ್ಲ, ಹಾಗಾಗಿ ಕಾರ್ಯಕರ್ತರು ಬೇಸರದಲ್ಲಿದ್ದರು ಎಂದು ಹೇಳಿದ್ದಾರೆ. ಬಚ್ಚೇಗೌಡ ಅವರು ಕಾಂಗ್ರೆಸ್ ಸೇರಲು ಮೊದಲೇ ತೀರ್ಮಾನ ಮಾಡಿಕೊಂಡು ಬೇಕಾದವರನ್ನ ಮಾತ್ರ ಮನೆಯ ಬಳಿ ಕರೆದು ಸಭೆ ನಡೆಸಿ ಸುಧಾಕರ್ ಅವರಿಗೆ ಬೆಂಬಲ ನೀಡುವುದಿಲ್ಲ ಎಂದು ಕಾರ್ಯಕರ್ತರ ಅಭಿಪ್ರಾಯ ಮೊದಲೇ ಹೇಳಿದಾಗ ಅಲ್ಲಿ ಗೊಂದಲ ಉಂಟಾಗಿ 70% ಜೆಡಿಎಸ್ ಮುಖಂಡರು ಎಚ್.ಡಿ. ದೇವೇಗೌಡ ಮತ್ತು ಕುಮಾರಣ್ಣನವರ ಆದೇಶ ಪಾಲಿಸುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸಭೆಗೆ ನಾನು ನಗರಸಭಾ ಸದಸ್ಯನಾಗಿದ್ದರೂ ಕೆಪಿ ಬಚ್ಚೇಗೌಡರು ಆಹ್ವಾನ ಮಾಡಿಲ್ಲ, ಅಲ್ಲದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಆಹ್ವಾನ ಮಾಡಿಲ್ಲ ಎಂದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಮಾತನಾಡಿ, ಜೆಡಿಎಸ್ ಮುಖಂಡರು ಇರೋರು ಇರಬಹುದು, ಹೋಗೋರು ಹೋಗಬಹುದು ಎಂದು ಕೇವಲವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಅದು ಸುಳ್ಳು. ಮೈತ್ರಿ ಆಗಿರುವುದರಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಎಲ್ಲರ ಮನವೊಲಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಅದರ ಮೇಲೂ ಹೋಗುವವರ ಹಿಡ್ಕೊಳ್ಳೋಕೆ ಆಗೋದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಇವರು ಅದನ್ನೇ ಮುಂದಿಟ್ಟುಕೊಂಡು ಆರೋಪ ಮಾಡಿದ್ದಾರೆ ಎಂದರು. ಮಾಜಿ ಪ್ರಧಾನಿ ದೇವೇಗೌಡರ ಆದೇಶ ಮತ್ತು ಪಕ್ಷದ ಆದೇಶವನ್ನ ಪಾಲಿಸುತ್ತೇವೆ. ಈ ಬಾರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಶ್ರಮಿಸುತ್ತೇವೆ ಎಂದು ಜೆಡಿಎಸ್ ನಗರಸಭಾ ಸದಸ್ಯ ಮಟ್ಟಮಪ್ಪ ಹೇಳಿದ್ದಾರೆ. ನಾವು ಇವತ್ತು ಏನು ಜೆಡಿಎಸ್ ಪಕ್ಷವನ್ನು ತೊರೆದು ಸನ್ಮಾನ್ಯ ಮಾಜಿ ಶಾಸಕರಾದಂಥ ಕೆ.ಪಿ. ಬಚ್ಚೇಗೌಡರು ಹಾಗೂ ಹಲವಾರು ಮುಖಂಡರು, ಆಮೇಲೆ ಜೆಡಿಎಸ್ಸು ಮಾಜಿ ಜಿಲ್ಲಾಧ್ಯಕ್ಷರು ಮುನೇಗೌಡರು, ಯಾಕೆಂದರೆ ನಾನು ಮಾಜಿ ಅಧ್ಯಕ್ಷರು ಯಾಕಂತ ಇದ್ದೀನಿ ಅಂದರೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದು ಅವ್ರಿಗೂ ಗೊತ್ತು. ಯಾಕಂದರೆ ವಕೀಲರು, ಅವರು ವಕೀಲರೇ, ನಾನು ವಕೀಲರೇ. ಯಾಕೆ ನಾನು ಮಾಜಿ ಜಿಲ್ಲಾಧ್ಯಕ್ಷರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಅವ್ರನ್ನ ಏನು ಸನ್ಮಾನ್ಯ ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ CM ಇಬ್ರಾಹಿಂ ಅವರು ಯಾವತ್ತು ಜೆಡಿಎಸ್ ಪಕ್ಷಕ್ಕೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವತ್ತೇ ಅದು ಏನಾಯಿತು, ಎಲ್ಲ ಕಂಪ್ಲೀಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅವತ್ತೇ ಅದನ್ನು ಡಿಸಾಲ್ವ್ ಮಾಡಿಬಿಟ್ರು. ಡಿಸಾಲ್ವ್ ಮಾಡಿದ ತಕ್ಷಣ ಅದೇನಾಯಿತು ಅಂದರೆ ಅದು ಹೋಯ್ತು. ಹೋಗಿದ ತಕ್ಷಣ ಏನಾಯಿತು, ಈಗ ಅವರು ಇಲ್ಲಿ ಯಾರು ಮುನೇಗೌಡರು ಜಿಲ್ಲಾಧ್ಯಕ್ಷರಾಗಿ ಉಳಿದಿಲ್ಲ, ಎಲ್ಲೂ ರಾಜ್ಯದಲ್ಲಿ ಯಾವುದೂ ಇಲ್ಲ, ಬಾಡಿ ಯಾವುದೂ ಇಲ್ಲ, ರಾಜ್ಯ ಕಮಿಟಿನೇ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ಅವರು ಮಾಜಿ ಜಿಲ್ಲಾಧ್ಯಕ್ಷರು ಹೊರತು ಹಾಲಿ ಜಿಲ್ಲಾಧ್ಯಕ್ಷರಲ್ಲ ಅಂತ. ಜೊತೆಗೆ ಏನು ಇವತ್ತು ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವರು ಏನು ನಮ್ಮ ಜೆಡಿಎಸ್ ಪಕ್ಷವನ್ನು ಬಿಟ್ಟು, ಅದರಿಂದ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಯಾವುದೇ ರೀತಿ ನಷ್ಟ ಇಲ್ಲ. ಯಾಕಂದರೆ ಕಾರ್ಯಕರ್ತರು ಇವತ್ತೂ ಕೂಡ ಇಲ್ಲೇ ಇದ್ದಾರೆ. ನಾವು ಪೂರ್ವಭಾವಿ ಒಂದು ಸಭೆಯನ್ನು ಮಾಡಿದ್ವಿ ವಕೀಲರ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ತಾವು ನೋಡಿದ್ರಿ ಯಾವ ರೀತಿ ಪಕ್ಷದ ಕಾರ್ಯಕರ್ತರು ವಾಲಂಟ್ರಿಯಾಗಿ ಎಲ್ಲ ಖುಷಿಯಾಗಿ ಬಂದು ಎಲ್ಲ ಆಕ್ಟಿವ್ ಆಗಿ ಯಾವ ರೀತಿ ಒಂದು ಸಭೆ ನಡೀತು ಅಂತಕ್ಕಂಥದ್ದು ಇಡೀ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೆಸೇಜ್ ಹೋಗಿದೆ. ಹಾಗಾಗಿ ಇವತ್ತು ಕುಮಾರಣ್ಣವರ ಆಶಯಗಳು ಮತ್ತು ದೇವೇಗೌಡರ ಆಶಯಗಳನ್ನ ನಾವು ಉಳಿಸಬೇಕು. ಯಾಕಂದರೆ ವ್ಯಕ್ತಿಗಿಂತ ಇಲ್ಲಿ ಪಕ್ಷ ಇಂಪಾರ್ಟೆಂಟು. ದೇವೇಗೌಡರು ಒಂದು ನಿರ್ಧಾರ ತಗೊಂಡಿದ್ದಾರೆ, ಹಾಗೆ ಕುಮಾರಣ್ಣವರು ಒಂದು ನಿರ್ಧಾರ ತಗೊಂಡಿರೋದ್ರಿಂದ ಆ ನಿರ್ಧಾರಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ನಾವೆಲ್ಲ ಇದ್ದೀವಿ ಇಲ್ಲಿ. ಹೌದು, ಸತ್ಯವಾದ ಮಾತು ಅದು ಇವತ್ತಿಗೂ ಕೂಡ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋಗಿ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು, ಹಳ್ಳಿಗಳಲ್ಲಿರ್ತಕ್ಕಂಥವ್ರನ್ನ ನಾವು ಅವರ ಮನೆ ಮುಟ್ಟಿ ಅವ್ರಿಗೆಲ್ಲನೂ ಕೂಡ ಮನವರಿಕೆ ಮಾಡಿ, ಯಾಕೆ ಜೆಡಿಎಸ್ ಪಕ್ಷ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಾವು ಈ ಬಾರಿ ಕುಮಾರಣ್ಣ ದೇವೇಗೌಡರ ಆದೇಶದಂತೆ ನಾವು ಮಾನ್ಯ ಡಾಕ್ಟರ್ ಸುಧಾಕರ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಮತವನ್ನು ಹಾಕಿಸೋ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋ ಕೆಲಸ ಮಾಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ ಚಿಂತಾಮಣಿಯಲ್ಲಿ ಶುಕ್ರವಾರ ಕಾರ್ಯಕರ್ತರ ಮಹಾ ಸಮಾವೇಶ ನಡೆಸಿದರು. ಚಿಂತಾಮಣಿಯ KMD ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೈತ್ರಿ ಪಕ್ಷದ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು.
ಚಿಂತಾಮಣಿಯಲ್ಲಿ ನಡೆದ ಮೈತ್ರಿ ಪಕ್ಷದ ನಾಯಕರ ಸಭೆಯಲ್ಲಿ ಚಿಂತಾಮಣಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೇವನಹಳ್ಳಿ ಗೋಪಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದ ಅತ್ತೆ ಸೊಸೆಯರಿಗೆ ಜಗಳ ತಂದಿಟ್ಟಿದ್ದಾರೆ. ಸಿದ್ದರಾಮಯ್ಯ ಲಕ್ಷಾಂತರ ಕೋಟಿ ಸಾಲ ಮಾಡಿ ಜನರಿಗೆ ಹೊರೆಯಾಗಿದೆ ಎಂದು ಆರೋಪಿಸಿದರು. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ. ಜನತೆ ಈ ಸರ್ಕಾರವನ್ನ ಕಿತ್ತೊಗೆಯಲು ಕಾಯುತ್ತಿದ್ದಾರೆ. ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಲು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸಬೇಕೆಂದು ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಮಾತನಾಡಿ, ನರೇಂದ್ರ ಮೋದಿ ಪ್ರಧಾನಿಯಾದರೆ ಉಗ್ರರ ನೆರಳು ಭಾರತದ ಮೇಲೆ ಬೀಳದಂತೆ ಎಚ್ಚರಿಕೆ ವಹಿಸುತ್ತಾರೆ. ದೇಶ ನೆಮ್ಮದಿಯಾಗಿರಲು ಬಿಜೆಪಿಗೆ ಮತ ನೀಡಿ. ಮಾಜಿ ಪ್ರಧಾನಿ ದೇವೇಗೌಡ ದೇಶಕ್ಕಾಗಿ ಹೋರಾಟ ನಡೆಸಿದ ಮಹಾನ್ ನಾಯಕ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ. 10 ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಎಲ್ಲ ಬೋಗಸ್ ಭಾಗ್ಯ ಕೊಟ್ಟು ಶಾಸಕರಿಗೆ ಸಂತೋಷ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಸ್ಥಾನ ಗೆದ್ದು ತೋರಿಸಲಿ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜ್, ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ವಾಣಿ ಕೃಷ್ಣಾರೆಡ್ಡಿ, ಸತ್ಯನಾರಾಯಣ ಮಹೇಶ್, ಅರುಣ್ ಬಾಬು, ನಗರ ಘಟಕದ ಅಧ್ಯಕ್ಷ ಮಂಜುನಾಥಾಚಾರಿ, ಮುರುಗಮಲ ರಾಜಣ್ಣ, ಗೋಪಲ್ಲಿ ರಘುನಾಥ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ನಲವತ್ತನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಈ ವರ್ಷ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಾಲಯದ ಅಭಿವೃದ್ಧಿ ಸಮಿತಿ ಮುಖಂಡರು ತಿಳಿಸಿದರು. ಚಿಕ್ಕಬಳ್ಳಾಪುರ ದೇವಾಲಯ ಆಡಳಿತ ಮಂಡಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಆಂಧ್ರ ಮೂಲದ ಕೊಪ್ಪಂ ಗ್ರಾಮದ ಬಾಲಾಜಿ ಎಂಬುವರು ಹೂವಿನ ಕರಗ ಹೊರಲಿದ್ದಾರೆ.
ಇಂದಿನಿಂದ ಊರಿನ ಭಕ್ತಾದಿಗಳಿಂದ ದೇವರಿಗೆ ತಂಬಿಟ್ಟು ದೀಪಗಳು ಮಾಡಿ ಮೆರವಣಿಗೆ ಮಾಡಲಿದ್ದಾರೆ. ಶನಿವಾರ ಅರ್ಜುನ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ನಂತರ ರಾತ್ರಿಗೆ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದ್ರ. ಕರಗ ಮಹೋತ್ಸವದಲ್ಲಿ ನಗರದಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿ, ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ನಾಟಕಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ, ಪಾನಕ, ಹೆಸರುಬೇಳೆ ಹಾಗೂ ವಿದ್ಯುತ್ ದೀಪಾಲಂಕಾರ, ಕೀಲುಕುದುರೆ, ನೃತ್ಯ, ಡೊಳ್ಳು ಕುಣಿತ, ಪೂಜಾ ಕುಣಿತ ಪ್ರದರ್ಶನಗಳು ನಗರದ ವಿವಿಧ ಕಡೆ ಏರ್ಪಡಿಸಲಾಗಿದೆ ಎಂದರ. ಧರ್ಮರಾಯ ಸ್ವಾಮಿ ಹೂವಿನ ಕರಗ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಈ ಕರಗವನ್ನು ಶ್ರೀ ಕುಪ್ಪಂ ಬಾಲಾಜಿರವರ ಸುಮಾರು ಒಂದು 10 ವರ್ಷಗಳಿಂದ ಅವರು ಒಂದು ಧರ್ಮರಾಯ ಸ್ವಾಮಿ ಹೂವಿನ ಕರಗ ತಲೆ ಮೇಲೆ ಹೊತ್ತುಕೊಂಡು ತಮಟೆ ವಾದ್ಯಕ್ಕೆ ಸರಿಯಾಗಿ ಒಂದು ನೃತ್ಯವನ್ನು ಮಾಡುತ್ತಾ ನಮ್ಮ ಚಿಕ್ಕಬಳ್ಳಾಪುರ ನಗರದ ಮತ್ತು ಧರ್ಮರಾಯ ಸ್ವಾಮಿ ಕರಗದ ಒಂದು ಭಕ್ತಾದಿಗಳಿಗೆ ಮನೋರಂಜನೆ ನೀಡಿ ಒಂದು ಧರ್ಮರಾಯ ಕರಗವನ್ನು ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರ್ಯಕ್ರಮಗಳು ಅಂದರೆ ಒಂದು 5 ದಿನ ಪ್ರಥಮವಾಗಿ ಒಂದು ಗಜಪಟ ಅಂತ ನಡೀತದೆ. ಎರಡನೇದು ಹಸಿ ಕರಗ, ಈ ಕಂದವಾರ ಬಾಗಿಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಹಸಿ ಕರಗವನ್ನು ನಡೆಯುತ್ತದೆ. ನಂತರ ಶುಕ್ರವಾರ ಈ ದಿನ ಒಂದು ದೀಪೋತ್ಸವಗಳು ಕೂಡ ಸಂಜೆ ನಡೀತದೆ. ಇನ್ನು ಶನಿವಾರ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಪ್ರತಿ ರಾತ್ರಿ 10:30 ಗಂಟೆಗೆ ಸರಿಯಾಗಿ ದೇವಸ್ಥಾನದಿಂದ ಹೊರಡಿ ಒಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ದರ್ಗಾಮಲ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ವಾದ್ಯಗೋಷ್ಠಿ ಇರುತ್ತೆ. ಆ ವಾದ್ಯಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿ ನಂತರ ಗೂಳ್ ಮಾರ್ಕೆಟ್ ಹತ್ರ ಕೂಡ ಇರುವಂಥ ಪ್ರೋಗ್ರಾಮ್ ಇದೆ, ಅಲ್ಲಿ ಕೂಡ ಭೇಟಿ ನೀಡಿ ಮತ್ತು ಕೆಳಗಿನ ತೋಟಲು ಕೂಡ ಪ್ರೋಗ್ರಾಮ್ ಇದೆ. ಮತ್ತು ಪ್ರಮುಖ ಬೀದಿಗಳಲ್ಲಿ ಅನ್ನಸಂತರ್ಪಣೆ, ಪಾನಕ, ಹೆಸರುಬೇಳೆ ಎಲ್ಲ ಕೂಡ ಕಾರ್ಯಕ್ರಮಗಳನ್ನು ಭಕ್ತಾದಿಗಳು ಅಲ್ಲಲ್ಲಿ ಮಾಡಿರ್ತಾರೆ. ಅದಕ್ಕೆಲ್ಲನೂ ಭೇಟಿ ನೀಡಿ ನಾವು ಒಂದು ವಿಜೃಂಭಣೆಯಿಂದ ಮಾಡುವಂಥ ಸಾರ್ವಜನಿಕರು ಶನಿವಾರ ಒಂದು ಅದ್ಭುತವಾದ ಧರ್ಮರಾಯ ಸ್ವಾಮಿ ಹೂವಿನ ಕರಗಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ, ಧರ್ಮರಾಯ ಸ್ವಾಮಿ ಕರಗದ ಅಭಿವೃದ್ಧಿ ಸಮಿತಿ, ಇದು 40ನೇ ವರ್ಷದ ವಾರ್ಷಿಕೋತ್ಸವ. 40 ವರ್ಷ ಇದ್ದೇ ಹಿರಿಯರೆಲ್ಲ ಸೇರಿ ಬಹುಶಃ ಈ ಕರಗ ಇಲ್ಲಿ ಪ್ರಾರಂಭ ಆಗೋದಕ್ಕೆ ಮೂಲ ಕಾರಣಕರ್ತರು ವೆಂಕಟರಾಯಲು ಅಂತ ಮಾಜಿ ಜಿ ಎನ್ ವೆಂಕಟರಾಯಲು ಅಂತ ಮಾಜಿ ನಗರಸಭೆ ಅಧ್ಯಕ್ಷರು, ಅವರು ಮತ್ತು ಈ ತಿಗಡು ಸಂಘದಿಂದ ಸೇರಿ ಕರಗ ಪ್ರಾರಂಭ ಮಾಡಿದರು. 40 ವರ್ಷದಿಂದ ಸತತ ನಡ್ಕೊಂಡು ಬರ್ತಾಯಿದೆ. ಈಗ ಅವರು ಇದ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಈ ಕರಗ ಅಭಿವೃದ್ಧಿ ಸಮಿತಿಯವರು ಏನಿದ್ದೀವಿ ಎಲ್ಲರೂ ಸೇರಿ, ಈಗಾಗಲೇ ಅಣ್ಣ ಎಲ್ಲರ ಹೆಸರು ಹೇಳಿದ್ದಾರೆ, ನಾನು ಮತ್ತೆ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಂಡು ಹೋಗ್ತೇವೆ. ಸುಮಾರು ಒಂದು 14 ವರ್ಷದಿಂದ ನಾವೆಲ್ಲರೂ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸುರೇಂದ್ರ ನಾಯ್ಡು, ಗೋಪಾಲ್, ಗಂಗಾಧರ್, ಮುನಿವೆಂಕಟಸ್ವಾಮಿ, ಎಂಎನ್ ನಾರಾಯಣಸ್ವಾಮಿ, ಪಿಳ್ಳಗೋಪಾಲ್, ನಾರಾಯಣಸ್ವಾಮಿ, ಚಿನ್ನಪ್ಪ, ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ.
ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್ ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ಹಿನ್ನೆಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ದೊಡ್ಡ ಕವಲಂದೆ ಮತ್ತು ಬದವನಾಳು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಭೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟನೆ ಮಾಡಿದರು. ಸಭೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಧ್ರುವನಾರಾಯಣ್ ಅವರು ಸಂಸದರಾಗಿದ್ದ ವೇಳೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮೈಸೂರಿನಿಂದ ಗುಂಡ್ಲಪೇಟೆಗೆ ಹೋಗುವ 4 ಪಥ ರಸ್ತೆ, ಚಾಮರಾಜನಗರ ಕೇಂದ್ರೀಯ ವಿದ್ಯಾಲಯ, ಮೆಡಿಕಲ್ ಕಾಲೇಜು ಸೇರಿದಂತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದರು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಗ್ರಾಮದ ಬಳಿ ನೀರಾವರಿ ಯೋಜನೆ ನೀಡಿ ನುಡಿದಂತೆ ನಡೆದ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಬಂಧುಗಳೇ, ತಮ್ಮೆಲ್ಲರೂ ಕೂಡ ತಿಳಿದಿದೆ, ತಂದೆಯವರ ಅಕಾಲಿಕ ಸಾವಿನ ಬಳಿಕ ನಿಮ್ಮೆಲ್ಲರ ಒತ್ತಾಸೆಯಂತೆ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ದಿವಸ ಅತಿ ಹೆಚ್ಚು ಮತಗಳಿಂದ ನನ್ನನ್ನು ಒಬ್ಬ ಶಾಸಕನಾಗಿ ತಾವೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಿದ್ದೀರಾ. ಅದರಂತೆ ನಾನು ಕೂಡ ಕಳೆದ 10 ತಿಂಗಳಿಂದ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿ ಇಟ್ಕೊಂಡು ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿ ಈ ಒಂದು ಭಾಗಕ್ಕೆ ಏನು ಈ ಹಿಂದೆ ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಘೋಷಣೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಈ ಭಾಗಕ್ಕೆ ಉತ್ತಮವಾದಂತಹ ಯೋಜನೆಯನ್ನ ನೀಡಿರುವಂಥದ್ದು.
ಈಗಾಗಲೇ ನಮ್ಮ ಬಿ ಕೆ ರವಿಕುಮಾರ್ ಅವರು ಮಾತಾಡ್ತಾ ಹೇಳೋರು, ದೇವನೂರು ಏತರ ನೀರಾವರಿ ಆಗಿರ್ಬೋದು, ಬದನಾವಣೆಯಲ್ಲಿರುವಂತಹ ಖಾದಿ ಕೇಂದ್ರವನ್ನ ಅಭಿವೃದ್ಧಿಗೊಳಿಸುವ ಕಾರ್ಯ ಆಗಿರ್ಬೋದು, ಎರಡು ಕಾರ್ಯಕ್ರಮಗಳನ್ನ ಈಗಿನ ಬಜೆಟ್ ನಲ್ಲಿ ಕೈಗೆತ್ತಿಕೊಂಡಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್, ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಕೆಪಿಸಿಸಿ ಉಸ್ತುವಾರಿ ರವಿಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚೇಳೂರು ತಾಲೂಕು ಸ್ವೀಪ್ ಸಮಿತಿ, ತಾಲೂಕು ಪಂಚಾಯಿತಿ, ಚೇಳೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಇಂದು ಚೇಳೂರಿನಲ್ಲಿ ಆಯೋಜಿಸಲಾಗಿತ್ತು. ಚೇಳೂರು ಹೊರವಲಯದಲ್ಲಿ ಎತ್ತಿನ ಗಾಡಿಗಳ ಮೆರವಣಿಗೆ ನಡೆಸಲಾಯಿತು. ಜಾಥಾ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ರು. ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಮುಂದಿನ 5 ವರ್ಷ ಹೇಗಿರಬೇಕೆಂದು ನಿರ್ಧರಿಸುವ ಪ್ರಮುಖ ಜವಾಬ್ದಾರಿಯನ್ನ ಮತದಾನದ ಮೂಲಕ ನಿರ್ವಹಿಸಬೇಕು ಎಂದ್ರ. ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ನಿರ್ಭಯವಾಗಿ ಮುಕ್ತ ಹಾಗೂ ಪಾರದರ್ಶಕ ವಾತಾವರಣದಲ್ಲಿ ತಮ್ಮ ಮತ ಚಲಾಯಿಸಿ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತೆ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ತಿಳಿಸಿದ್ರು. ಮಹಿಳೆಯರಿಗೆ, ಸ್ಪೆಷಲಿ ಮಹಿಳೆಯರಿಗೆ ಇಂಥ ಒಂದು ನಮ್ಮ ಮತವನ್ನ ದಾನ ಮಾಡುವಂತ ಹಕ್ಕನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೊಂದು ಏನೋ ಬೆಲೆ ಕೊಡಬೇಕು. ನಾವು ಎಲ್ಲರೂ ಈಗ ಇಲ್ಲೇ ಎಷ್ಟೋ ಜನ ಇಲ್ಲಿದ್ದೀರ, ಎಲ್ಲ ಗಂಡಸರಿಗೆ ನಾನು ಹೇಳೋ ಈ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೋಗಿ ಓಟ್ ಹಾಕ್ಬರ್ತೀನಿ, ನೀನು ನನ್ನ ಹೆಂಡತಿ, ತಂಗಿ, ತಾಯಿ ಏನು ಬೇಡ, ಮನೇಲಿರು, ನಾನು ಮನೆ ಮಾಲೀಕ, ನಾನು ಓಟ್ ಹಾಕಿದ್ರೆ ಎಲ್ಲ ಸರಿ, ನಾನೇ ಯಜಮಾನ, ಈ ರೀತಿ ತಪ್ಪು ಕಲ್ಪನೆ ಇರಬಾರ್ದು. ನಿಮ್ಮ ಮಹಿಳೆಯರಿಗೂ ಏನು ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರಿಗೂ ಸಮಾನ ಹಕ್ಕಿದೆ. ದಯವಿಟ್ಟು ತಾವು ಒಂದು ಹಬ್ಬದ ವಾತಾವರಣ ಇರುತ್ತೆ, ಹಬ್ಬದ ದಿನ ಹೇಗೆ ಎಲ್ಲರೂ ಗುಡಿಮಂಡೆ ತಹಸೀಲ್ದಾರ್ ಎನ್ ಮನೀಷಾ ಮಾತನಾಡಿ, ಜಿಲ್ಲೆಯಲ್ಲಿ ಕಳೆದ ಬಾರಿ 80% ಮತದಾನವಾಗಿದ್ದು, ಈ ಬಾರಿ 100ಕ್ಕೆ 100ರಷ್ಟು ಮತದಾನ ನಡೆಯಬೇಕು. ಮತದಾನದ ಹಕ್ಕನ್ನು ಚಲಾಯಿಸುವುದು ಕೇವಲ ನಿಮ್ಮ ಹಕ್ಕು ಮಾತ್ರವಲ್ಲ, ಅದು ದೇಶ ಕಟ್ಟುವ ನಿಟ್ಟಿನಲ್ಲಿ ಕರ್ತವ್ಯ ಕೂಡ ಆಗಿದೆ ಎಂದ್ರ. ಈ ಅಭಿಯಾನದಲ್ಲಿ ಎಲ್ಲ ಅರ್ಹ ಮತದಾರರು ಕೈ ಜೋಡಿಸಿ 100% ಮತದಾನಕ್ಕೆ ಮುಂದಾಗಬೇಕಿದೆ. ಜಗತ್ತಿನಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಪ್ಪಿಕೊಂಡ ಅತಿ ದೊಡ್ಡ ದೇಶ ನಮ್ಮದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನ ಸುಧಾರಿಸುವ ಅಭಿವೃದ್ಧಿಗೆ ಪೂರಕವಾಗಿ ಚುನಾವಣೆಗಳು ಅತಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದ್ರ. ಈ ಸಂದರ್ಭದಲ್ಲಿ ಚೇಳೂರು ತಹಸೀಲ್ದಾರ್ ಸುಜಾತ ಕಡ್ಡಾಯ ಹಾಗೂ ಮುಕ್ತ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಚೇಳೂರು ಮುಖ್ಯ ರಸ್ತೆಗಳಲ್ಲಿ ಎತ್ತಿನ ಗಾಡಿಗಳ ಮೂಲಕ ಮತದಾನ ಜಾಗೃತಿ ಮೆರವಣಿಗೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಈಶ್ವರ್, ಪಿಡಿಒ ವೆಂಕಟಾಚಲಪತಿ, ಎಸ್ಐ ಹರೀಶ್, ಸಿಡಿಪಿಒ ರಾಮಚಂದ್ರ, ಸೆಕ್ಟರ್ ಆಫೀಸರ್ ಡಾಕ್ಟರ್ ಚಿನ್ನಕೈವ ರಾಮಯ್ಯ, ಶಿವಪ್ಪ ಇನ್ನೂ ಹಲವರು ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಕೃಷಿ ಉತ್ಪನ್ನಕ್ಕೆ ಲಾಭದಾಯಕ ಧಾರಣೆಯನ್ನು ಕಾನೂನಿನ ಚೌಕಟ್ಟಿಗೆ ತಂದು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಗೊಳಿಸಬೇಕು ಎಂದು ಕೃಷಿ ಆರ್ಥಿಕ ತಜ್ಞ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮ್ಮರಡಿ ತಿಳಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಮ್ಮರಡಿ, ಕೃಷಿ ಉತ್ಪನ್ನಕ್ಕೆ ಲಾಭದಾಯಕ ಧಾರಣೆ ಕಾನೂನು ಚೌಕಟ್ಟಿಗೆ ತಂದು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಗೊಳಿಸಬೇಕು. ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಭಾವನಾತ್ಮಕ ವಿಚಾರಗಳು, ನಿರೂಪಣೆಗಳು ಸ್ವಲ್ಪ ಹಿಂದೆ ಸರಿದು ರೈತರ ಗಂಭೀರ ಸಮಸ್ಯೆಗಳು ಮುನ್ನೆಲೆಗೆ ಬರುತ್ತಿರುವುದು ಸ್ವಾಗತಾರ್ಹ ಎಂದರು. ಈ ಮಹತ್ವದ ಬೇಡಿಕೆ ಅನುಷ್ಠಾನದ ಬಗ್ಗೆ ಸ್ಪಷ್ಟ ಭರವಸೆ ಪಡೆಯುವುದು ಅಗತ್ಯವಾಗಿದೆ. ಮಧ್ಯವರ್ತಿಗಳು, ಪಟ್ಟಭದ್ರ ಇಚ್ಛಾಶಕ್ತಿಗಳ ಬೀಗಿ ಹಿಡಿತದಿಂದ ಕೃಷಿ ಉತ್ಪನ್ನ ಮಾರಾಟ ವ್ಯವಸ್ಥೆಯನ್ನು ಮುಕ್ತಗೊಳಿಸಲು ಸರ್ಕಾರದ ದಿಟ್ಟ ಮಧ್ಯಪ್ರವೇಶ ಅಗತ್ಯವಾಗಿದೆ. ಕೃಷಿ ಉತ್ಪನ್ನ ವ್ಯವಹಾರ ನಡೆಸಲು ಅದಾನಿ, ಅಂಬಾನಿ, ಪತಂಜಲಿ ಮೊದಲಾದ ಕಾರ್ಪೊರೇಟ್ ಒಡೆತನದ ಬೃಹತ್ ಸಂಸ್ಥೆಗಳ ಮೇಲೆ ತೀವ್ರ ನಿಗಾ ವಹಿಸಬೇಕಾಗಿದೆ ಎಂದು ಆಗ್ರಹಿಸಿದರು. ನಾನೊಬ್ಬ ಕೃಷಿ ವಿಜ್ಞಾನಿ, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರು. ಚುನಾವಣೆ ಸಂದರ್ಭದಲ್ಲಿ ರೈತರ ಒಂದು ಪ್ರಮುಖ ವಿಚಾರ ಮುನ್ನೆಲೆಗೆ ಬರಬೇಕು, ಇದೇ ಮುಖ್ಯ ವಿಚಾರ ಆಗಬೇಕು.
ಬೇರೆ ಯಾವುದು ಭಾವನಾತ್ಮಕ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಚಿಕ್ಕ ಒಂದು ಮಾಧ್ಯಮಗೋಷ್ಠಿ ಮಾಡಿದ್ವಿ. ಬೆಂಬಲ ಬೆಲೆ ರೈತರ ಒಂದು ಆಸೆ, ಕೊನೆಯ ಆಸೆ, ಪ್ರಮುಖ ಆಸೆ ಅಂದ್ಬಿಟ್ಟು ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಲಾಭದಾಯಕ ಬೆಲೆ ಸಿಗಬೇಕು ಅಂತ. ನಾವು ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ ಸರ್ಕಾರ ಘೋಷಣೆ ಮಾಡುತ್ತೆ. ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಯಾವ ರೈತರಿಗೂ ಸಿಗ್ತಾ ಇಲ್ಲ. ಸರ್ಕಾರ ಘೋಷಣೆ ಮಾಡ್ತವೆ, ಆದರೆ ಅದಕ್ಕೂ ಅತ್ಯಂತ ಕಡಿಮೆ ಒಂದು ಬೆಲೆ ರೈತರಿಗೆ ಸಿಗ್ತಾ ಇದೆ. ಹಾಗಾಗಿ ಬೆಂಬಲ ಬೆಲೆಗೆ ಕಾನೂನಿನ ರಕ್ಷಣೆ ಸಿಗಬೇಕು ಅನ್ನತಕ್ಕಂಥ ವಿಚಾರ ದೇಶದಾದ್ಯಂತ ಕೇಳಿಬರ್ತಿದೆ. ಈ ವಿಚಾರವನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಹಮತಿ ಕೊಟ್ಟು ನಾವು ನಮ್ಮ ಒಂದು ರೈತರಿಗೆ ನ್ಯಾಯ ಒದಗಿಸಿಕೊಡ್ತೀವಿ. ಅದು ಸಾಧಾರಣ ಬೆಂಬಲ ಬೆಲೆ ಅಲ್ಲ. MS ಸ್ವಾಮಿನಾಥನಂಥ ದೊಡ್ಡ ಖ್ಯಾತ ವಿಜ್ಞಾನಿ ಪ್ರತಿ ಉತ್ಪನ್ನಕ್ಕೆ ಕನಿಷ್ಠ 50% ಲಾಭ ಸಿಗತಕ್ಕಂಥ ಬೆಂಬಲ ಬೆಲೆ ಸಿಗಬೇಕು ಅಂತ ಹೇಳ್ತಾರೆ. ಆ ಬೆಲೆಯನ್ನು ಕಾನೂನಿನ ಮೂಲಕ ಒದಗಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳಿದೆ. BJP ಕೂಡ ಸ್ವಲ್ಪ ಅರೆ ಮನಸ್ಸಿಂದ ಹೇಳ್ತಾ ಇದೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದು ಚುನಾವಣೆ ಮುಖ್ಯ ವಿಚಾರ ಆಗಬೇಕು, ಬೇರೆ ಯಾವುದು ಭಾವನಾತ್ಮಕ ವಿಚಾರ ಅಲ್ಲ. ಯಾಕಂದರೆ ದೇಶದ ಅನ್ನದಾತ ಅವರು ಬೆಳೆದು ಬಿಟ್ಟು ರಸ್ತೆಗೆ ಸುರಿತಾ ಇದ್ದಾರೆ. ನಮ್ಮಲ್ಲಿ ಹಸುವಿದೆ, ನಮ್ಮಲ್ಲಿ ಹಾಹಾಕಾರ ಇದೆ, ಅಪೌಷ್ಟಿಕತೆ ಇದೆ. ಇವೆಲ್ಲದಕ್ಕೂ ಪರಿಹಾರ ಬೆಂಬಲ ಬೆಲೆ ಅನ್ನತಕ್ಕಂಥ ರೈತರ ಬಹು ದಿನಗಳ ಒಂದು ಹೋರಾಟ, ಬೇಡಿಕೆ, ಆಸೆ ಈಡೇರಿಸಬೇಕು ಅನ್ನತಕ್ಕಂಥದ್ದಕ್ಕೆ ಈಗ ಒಂದು ಮುನ್ನೆಲೆಯಲ್ಲಿ ಬರ್ತಾ ಇದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬೇಜೆಹಳ್ಳಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಲಕ್ಷ್ಮಣ್, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಜಂಗಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮದ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬರ ಪರಿಹಾರದ ಯೋಜನೆಗಳಲ್ಲಿ ಒಂದಾದ ಮೇವು ವಿತರಣಾ ಬ್ಯಾಂಕ್ಗೆ ರೈತರಿಗೆ ಮೇವು ವಿತರಿಸುವ ಮೂಲಕ ತಹಸೀಲ್ದಾರ್ ಚಾಲನೆ ನೀಡಿದ್ದಾರೆ. ಮೇವಿನ ಹೊರೆ ರೈತರಿಗೆ ಹೊರಿಸಿ ಮಾತನಾಡಿದ ತಹಶೀಲ್ದಾರ್ ಸಂತೋಷ್ ಕುಮಾರ್, ಪಾವಗಡ ತಾಲೂಕನ್ನು ಈಗಾಗಲೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ಪಾವಗಡ ತಾಲೂಕಿನಲ್ಲಿ ಮೊದಲ ಮೇವು ಬ್ಯಾಂಕ್ ಅನ್ನು ನಾಗಲಮಡಿಕೆ ಗ್ರಾಮದಲ್ಲಿ ತೆರೆಯಲಾಗಿದ್ದು, ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ YN ಹೊಸಕೋಟೆಯಲ್ಲಿ 2ನೇ ಹಂತದ ಮೇವಿನ ಬ್ಯಾಂಕ್ ತೆರೆಯಲಾಗುವುದು ಎಂದರು. ಈಗ ನಾಗಲಮಡಿಕೆ ಹೋಬಳಿನಲ್ಲಿ ಮೇವು ಬ್ಯಾಂಕನ್ನು ತೆರೆದಿದ್ದು ಎಲ್ಲ ರೈತರುಗಳನ್ನು ಕೂಡ ಇದರ ಸದುಪಯೋಗ ಪಡ್ಕೋಬೇಕು. ಈಗಾಗಲೇ ನಮ್ಮ ಡಾಕ್ಟ್ರು ಯಾರಿಗೆ ಅಗತ್ಯತೆ ಇದೆಯೋ, ಯಾರ ಮನೆಯಲ್ಲಿ ಮೇವಿಲ್ಲೋ ಅಂಥವ್ರುಗಳಿಗೆ ಕಾರ್ಡನ್ನು ಮನೆ ಹತ್ರ ಹೋಗಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಕಾರ್ಡನ್ನು ತಂದವರಿಗೆ ಕೆಜಿಗೆ 2 ರೂಪಾಯಿಗೆ ಹಣವನ್ನು ಕಟ್ಟಿಸ್ಕೊಂಡು ಅವರಿಗೆ ಮೇವನ್ನು ಕೊಡಲಾಗ್ತಾಯಿದೆ. 1 ವಾರಗಳಿಗೆ ಸಾಕಾಗುವಷ್ಟು ಮೇವುಗಳನ್ನು ಕೊಡಲಾಗ್ತಾ ಇದೆ. 6 kg ಅಂತೆ 1 ವಾರಕ್ಕೆ ಅಗತ್ಯತೆ ಇರ್ತದೆ. ಸೊ ಅದನ್ನು ಮೇವನ್ನು ಕೊಡಲಾಗ್ತಾ ಇದೆ. ಸಾರ್ವಜನಿಕರಿಗೆ ಬಂದು ಇದನ್ನು ಸದುಪಯೋಗನ ಪಡ್ಕೋಬೇಕು ಎಂಬುದಾಗಿ ಎಷ್ಟು ಅಗತ್ಯತೆ ಇದೆಯೋ ಅಷ್ಟನ್ನು ತರಿಸ್ತಾರೆ. ಈಗ ಸದ್ಯಕ್ಕೆ 2 ಲೋಡು 12 ಟನ್ ಬಂದಿದೆ ಈಗ. ಸೊ ಇವತ್ತು ಬರುತ್ತೆ, ನಾಳೆನೂ ಬರ್ತದೆ. ಡೈಲಿ ತರಿಸಿ. ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಹೋರೇಕೆರಪ್ಪ ಮಾತನಾಡಿ, ಈಗಾಗಲೇ ಮೇವಿನ ಕೊರತೆ ಇರುವವ ರೈತರನ್ನು ಗುರುತಿಸಿ ಇಲಾಖೆಯಿಂದ ಅವರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಗಿದೆ. 1 ರಾಸುವಿಗೆ ದಿನಕ್ಕೆ 6 kgಯಂತೆ 7 ದಿನಗಳಿಗೆ 42 kg ಮೇವನ್ನು ಪ್ರತಿ ಕೆಜಿಗೆ 2 ರೂಪಾಯಿಯಂತೆ ಹಣವನ್ನು ಪಡೆದು ವಿತರಿಸಲಾಗುತ್ತಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ನಾಗಲಮಡಿಕೆ RI ನಾರಾಯಣಸ್ವಾಮಿ, ಉಪ ತಹಶೀಲ್ದಾರ್ K ರಾಜಣ್ಣ, ಆಸಿಫ್, ಅಶ್ವಥ್ ನಾರಾಯಣ, ಸೌಮ್ಯ, ರಾಮಾಂಜನೇಯುಲು, ನಾಗಮ್ಮ, ಶಿವರಾಜಪ್ಪ, ದಿನೇಶ್, ತಿಪ್ಪೇಸ್ವಾಮಿ, ಸಣ್ಣೀರಪ್ಪ ಮತ್ತಿತರರು ಹಾಜರಿದ್ದರು. ಪಾವಗಡ ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. 3 ಬಾರಿ ಶಾಸಕರಾದವರು ಜನಿಸಿದ ಆ ವಾರ್ಡಿನಲ್ಲಿವೆ ಸಾಲು ಸಾಲು ಸಮಸ್ಯೆಗಳು. ಶಾಲೆಯ ಪಕ್ಕದ ರಸ್ತೆಯೇ ನಾಗರಿಕರ ಕಸ ಹಾಕುವ ತೇಪೆಯಾಗಿ ಬದಲಾಗಿದೆ. ಕಂದವಾರ ಕೆರೆಗೆ ಹೊಂದಿಕೊಂಡಿರುವ 11ನೇ ವಾರ್ಡಿನ ಸಮಸ್ಯೆಗಳ ಅನಾವರಣ. ವೀಕ್ಷಿಸಿ ವಾರ್ಡ್ ಪ್ರಾಬ್ಲಮ್ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ CTV ನ್ಯೂಸ್ನಲ್ಲಿ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ನ ದಕ್ಷಿಣ ಕ್ಷೇತ್ರದ ಮನ್ನಾಯೆ ಖೇಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿ ಸಾಗರ ಖಂಡ್ರೆ ಬೆಂಬಲಿಸಿ ಕಾರ್ಯಕರ್ತರ ಸಮಾವೇಶವನ್ನ ಇಲ್ಲಿನ ನೂರ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಮಾಜಿ ಶಾಸಕ ಅಶೋಕ್ ಖೇಣಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಜಾಬಾಶೆಟ್ಟಿ, ದತ್ತು ಮೊಲಗೆ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಆರಂಭದಲ್ಲಿ ಮನ್ನಾಯೆ ಖೇಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ ಖಂಡ್ರೆ, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಗರ ಖಂಡ್ರೆ, ತಮ್ಮನ್ನ ಆಯ್ಕೆ ಮಾಡಿದ್ದರೆ ತಮ್ಮೆಲ್ಲರ ನಿರೀಕ್ಷೆಯಂತೆ ಕೆಲಸ ಮಾಡುವುದಾಗಿ ಹೇಳಿದ್ದರು. ಬೀದರ್ ದಕ್ಷಿಣದ ಸಾವಿರಾರು ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದರು. ಜಮೀನು ಪೋಡಿ ಮಾಡಲು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಹಣ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಚೀಲಕಲನೇರ್ಪು ಹೋಬಳಿಯ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೋಟಕಮಾಕಲಹಳ್ಳಿ ರೈತ KN ಹರೀಶ್ ಬಾಬು ತನ್ನ ತಾಯಿಯ ಹೆಸರಿನಲ್ಲಿರುವ ಸರ್ವೆ ನಂಬರ್ 161/1.2ರ 1 ಎಕರೆ 20 ಕುಂಟೆ ಜಮೀನು ಪೋಡಿ ಮಾಡಲು ಅರ್ಜಿ ಸಲ್ಲಿಸಿದ್ದು,
ಸರ್ವೇಯರ್ ಹಲವು ತಿಂಗಳುಗಳಿಂದ ರೈತನನ್ನು ತಿರುಗಾಡಿಸಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಎನ್ನಲಾಗಿದೆ. ಇದರಿಂದ ಬೇಸತ್ತ ರೈತ ಲೋಕಾಯುಕ್ತ ಪೊಲೀಸರಿಗೆ ನೀಡಿದ ದೂರಿನ ಮೇರೆಗೆ ಗುರುವಾರ ಸಂಜೆ ಚಿಂತಾಮಣಿ ತಾಲೂಕು ಕಚೇರಿಯ ಸರ್ವೆ ಕಚೇರಿಯಲ್ಲಿ ಸರ್ವೇಯರ್ ವಸಂತ್ ಕುಮಾರ್ ಹಣ ಸ್ವೀಕರಿಸುವಾಗ ಸಿಕ್ಕಿಬಿದ್ದು ಸರ್ಕಾರಿ ಅಧಿಕಾರಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುವುದಾಗಿ ಲೋಕಾಯುಕ್ತ ಪೊಲೀಸರು ತಿಳಿಸಿದ್ದಾರೆ. ಮಾಲೂರು ತಹಶೀಲ್ದಾರ್ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಕೆ ರಮೇಶ್, ಸಾರ್ವಜನಿಕ ಸೇವೆಗೆ ಬಾಬೂಜಿ ಅವರ ಜೀವನ ಸಮರ್ಪಣೆ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆ ದೇಶದ ಪ್ರತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದರು. ಬಾಬೂಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು. ನಂತರ ಪಟ್ಟಣದ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಹಸೀಲ್ದಾರ್ ಮಾತನಾಡಿದರು. ಬಾಬು ಜಗಜೀವನ್ ರಾಮ್ ಅವರು ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು. ಹಸಿರು ಕ್ರಾಂತಿಯ ಹರಿಕಾರ ಬಾಪೂಜಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇಲ್ಲ. ಅಂತಹ ನಾಯಕರ ಆದರ್ಶ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಎಂದರು. ಇನ್ನು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್, ಉಪ ತಹಶೀಲ್ದಾರ್ ಹರಿಪ್ರಸಾದ್, ಎಲ್ ಬಾಬು, ಕೆ ಅಶ್ವತ್ಥಪ್ಪ, ಅನಿತಾ, ರಾಹುಲ್, ಚಂದ್ರು, ಹೊಳೆದೇನಹಳ್ಳಿ ರಾಜು ಮತ್ತಿತರರು ಹಾಜರಿದ್ದರು. ಕೀಟನಾಶಕ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಂಜನಗೂಡು ತಾಲೂಕಿನ ಚುಂಬನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 61 ವರ್ಷದ ನಾಗಭೂಷಣ್ ಮೃತ ದುರ್ದೈವಿ. ತಮ್ಮ 1.5 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆಯಲಾಗಿತ್ತು. ತೀವ್ರ ಬರ ಹಿನ್ನೆಲೆಯಲ್ಲಿ 200 ಅಡಿ ಬೋರ್ ತೆಗೆದರೂ ನೀರು ಬಾರದ ಕಾರಣ ಮಾಡಿದ ಸಾಲ ತೀರಿಸಲು ಆಗದೆ ಬಾಳೆ ಬೆಳೆಗೆ ತಂದಿದ್ದ ಕೀಟನಾಶಕ ಸೇವಿಸಿ ಅಸ್ವಸ್ಥಗೊಂಡ ರೈತನನ್ನು ಕಳೆದ 8 ದಿನಗಳಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲೇ ರೈತ ಸಾವನ್ನಪ್ಪಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕೂಡಲೇ ಸರ್ಕಾರ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಬ್ಬಿ ಪಟ್ಟಣದ ಮತದಾನದ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಲಾಗಿತ್ತು. ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ 100% ಮತದಾನ ಮಾಡಬೇಕು ಎಂದು ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಗುಬ್ಬಿ ಪಟ್ಟಣದಲ್ಲಿ ಇಂದು ನಡೆದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಪರಮೇಶ್ ಕುಮಾರ್, ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ಮತದಾನದ ಹಕ್ಕು ಪಾಲಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷೆ ಅನಸೂಯ ಮಾತನಾಡಿ, ತಾಲೂಕು ಮತ್ತು ಹೋಬಳಿ ಮಟ್ಟ ಸೇರಿ ಪ್ರತಿ ಗ್ರಾಮದಲ್ಲಿಯೂ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಎಂದು ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್, ಟಿಎಚ್ಒ ಡಾಕ್ಟರ್ ಬಿಂದು ಮಾಧವ್, ನಿವೃತ್ತ ಸೈನಿಕರ ಸಂಘದ ಸದಸ್ಯರು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿವ ಇದಂತ ಪಕ್ಷಾಂತರ, ಚುನಾವಣೆಗೊಂದು ಪಕ್ಷ, ವರ್ಷಕ್ಕೊಬ್ಬ ನಾಯಕ. ಮಾಜಿ ಶಾಸಕರ ಪಕ್ಷಾಂತರ ಪರ್ವದ ವಿಶೇಷ. ಜೆಡಿಎಸ್ ತೊರೆದಿರುವುದು ನಾಯಕರು ಮಾತ್ರ, ಕಾರ್ಯಕರ್ತರು ಪಕ್ಷದಲ್ಲೇ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ, ನಗರಸಭಾ ಸದಸ್ಯ ಮಠಮಪ್ಪ ಸ್ಪಷ್ಟನೆ. ಚಿಂತಾಮಣಿಯಲ್ಲಿ ಕೋಲಾರ ಮೈತ್ರಿ ಮುಖಂಡರ ಸಭೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ, ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಲು ಮನವಿ. ಚಿಕ್ಕಬಳ್ಳಾಪುರದ ಧರ್ಮರಾಯ ಕರಗ ಅದ್ದೂರಿ, ಮೂಗಿದ ಹಸಿ ಕರಗ ಮಹೋತ್ಸವಕ್ಕೆ ಸಿದ್ಧತೆಗಳು ಪೂರ್ಣ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.